ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ದೋಸೆಗೆ ನೆನೆಸಿದೆ ಅಂತ, ಭಾನುವಾರಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಕೆಲವೊಂದು ಐಟಮ್ಸ್ ಎಕ್ಸ್ಟ್ರಾ ಸೇರಿಸಿದ್ದೀನಿ ಮಕ್ಕಳಿಗೆ ಪ್ರೋಟೀನ್ ರಿಚ್ ಆಗಿ ದೋಸೆ ಕೊಡೋಣ ಅಂತ. ಸೊ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಯಾವಾಗಲೂ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಳು ಮತ್ತು ಕರಿ ಉದ್ದಿನಬೇಳೆ ಇವೆಲ್ಲ ಸೇರಿಸುವಾಗ ಮಕ್ಕಳಿಗೆ ಫೈಬರ್, ಪ್ರೋಟೀನ್, ಐರನ್ ಕಂಟೆಂಟ್ ಮತ್ತು ಎಲ್ಲನೂ ಕ್ಯಾಲ್ಶಿಯಂ ಎಲ್ಲನೂ ಸಿಗುತ್ತೆ. ನಾರ್ಮಲಾಗಿ ಜಸ್ಟ್ 3 ಇಂಗ್ರೀಡಿಯೆಂಟ್ ಹಾಕಿದ್ರೆ ಅಷ್ಟು ಶಕ್ತಿಯುತವಾಗಿರುತ್ತಾ ಅಂದರೆ ಇಲ್ಲ. ಇದೆಲ್ಲ ಸೇರಿಸುವಾಗ ನಮಗೆ ಇನ್ನೂ ಹೆಚ್ಚಾದಂತಹ ಒಂದು ಬಲ ಕೊಡುತ್ತೆ ದೋಸೆಗೆ. ಚೆನ್ನಾಗಿ ಒಂದು 4-5 ಸತಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಇದೇ ನೀರಿಂದನೇ ನಾವು ರುಬ್ಕೋಬೇಕು, ಅದಕ್ಕೋಸ್ಕರ. ಹಾಗೆಯೇ ಲಾಸ್ಟಲ್ಲಿ ಒಂದು 2-3 ಸ್ಪೂನಷ್ಟು ಅವಲಕ್ಕಿ, ಒಂದು 2 ಸ್ಪೂನಷ್ಟು ಅನ್ನ. ಸೊ ಇದು ಹಾಕುವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಇದು ನೆನೆಸಿ ಒಂದು 4 ಅವರ್ ಬಿಟ್ಟು ಆಮೇಲೆ ರುಬ್ಬಿ ನಾನು ಉಪ್ಪನ್ನು ಕಲಸಿ ಚೆನ್ನಾಗಿ ಕೈಯಿಂದ ಕಲಿಸ್ಬಿಟ್ಟು ಎತ್ತಿಟ್ಟಿದ್ದೆ. ಸೊ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ಮಗನಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಕಲರ್ ವೈಟಾಗಿ ಬರಲ್ಲ, ಆದರೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಮಕ್ಕಳಿಗೆ ದೋಸೆ ಅಂದರೆ ತುಂಬ ಇಷ್ಟ. ಇದಕ್ಕೆ ನಾನು ಹಸಿ ಕಡಲೆ ಬೀಜ ಹುರಿದ್ಬಿಟ್ಟು ಕೊಬ್ಬರಿ ಹಾಕಿ, ಶುಂಠಿ ಸೇರಿಸಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿದ್ದೆ. ಚಟ್ನಿ ಅಂತೂ ತುಂಬ ಡಿಲೀಷಿಯಸ್ ಆಗಿತ್ತು. ಮಕ್ಕಳು ತುಂಬ ಇಷ್ಟವಾಗಿ ತಿಂತಾರೆ. ಕ್ರಿಸ್ಪಿಯಾಗಿ ದೋಸೆ ಮಾಡಿಕೊಡುವಾಗ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ನಾವು ದೋಸೆ ಮಾಡಿಕೊಟ್ರೆ ಇನ್ನೂ ದೋಸೆ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಸೊ ಇವತ್ತು ಸಂಡೇ ಏನೇನೆಲ್ಲ ಇವತ್ತಿಂದು ನಂದು ಪ್ರೋಗ್ರಾಮ್ಸ್ ಇದೆ ಅಂತ ನೋಡೋಣ. ಸೊ ಒಂದು ಫಿಲಮ್ಗೆ ಹೋಗಬೇಕಿತ್ತು, ಹಾಗೆ ಜೆಮಿನಿ ಸರ್ಕಸ್ ಹಾಕಿದ್ದಾರೆ ಯಲಹಂಕದಲ್ಲಿ. ಸೊ ಅದನ್ನು ನೋಡಬೇಕು. ಅದಕ್ಕೋಸ್ಕರನೇ ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಸಂಡೇ ಮಾರ್ನಿಂಗೇ ದೋಸೆ ಮಾಡಿಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು ಒಂದು ಸ್ವಲ್ಪ ಬೇಳೆ ರಸಮ್ ಮಾಡ್ಕೊಳ್ಳೋಣ ಅಂತ. ಬೇಳೆ ರಸಮ್ ಆ್ಯಂಡ್ ನೆಕ್ಸ್ಟು ಮೊಟ್ಟೆ ಗ್ರೇವಿ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು 3:30ಕ್ಕೆ ಶೋ ಇರೋದು ಐನಾಕ್ಸಲ್ಲಿ, ಯಲಹಂಕ ಗ್ಯಾಲರಿಯ ಮಾಲಲ್ಲಿ. ಸೊ 3:30ಕ್ಕೆ ಐಲಾನ್ ಅನ್ನೋ ಮೂವಿ, ಏಲಿಯನ್ ಸಂಬಂಧಪಟ್ಟಿರುವಂತಹ ಮೂವಿ. ಅದು ತುಂಬ ಚೆನ್ನಾಗಿದೆ. ಸೊ ಅದಕ್ಕೇ ಹೋಗ್ತಾ ಇದ್ವಿ. ಮಕ್ಕಳಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಆ ಒಂದು ಮೂವಿ ನೋಡುವಾಗ ಅಂತ ರಿವ್ಯೂಸ್ ನೋಡಿದೆ. ಯಾವುದೇ ಫಿಲಮ್ಗೂ ಅಷ್ಟೇ ರಿವ್ಯೂಸ್ ನೋಡದೆ ಹೋಗಲ್ಲ ನಾನು, ರಿವ್ಯೂಸನ್ನು ನೋಡಿಬಿಟ್ಟೇ ಹೋಗೋದು. ಸೊ ಬೇಳೆ ರಸಮ್ಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಬೇಳೆ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟು ನಾವು ಮಾಡ್ಕೊಳ್ಳೋದಷ್ಟೇ. ಬೇಳೆ ರಸಮ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಖಾಲಿ ರಸಮ್ಗಿಂತ ಈ ರೀತಿ ನಾವು ಬೇಳೆ ರಸಮ್ ಮಾಡ್ಕೊಳ್ಳೋವಾಗ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಬಂದು ಒಂಥರ ಸಾಂಬಾರು ಥರನೇ ಅನಿಸುತ್ತೆ ಮನಸ್ಸಿಗೆ. ಸೊ ಒಗ್ಗರಣೆಗೆ ನಾನು ಬಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು 2-3 ಕಾಳಷ್ಟು ಮೆಂತ್ಯ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ರಸಮ್ಗೆ ಯಾವುದೇ ರೀತಿ ನಾನು ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿಲ್ಲ, ಜಸ್ಟ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಪೇಸ್ಟ್ ಅಷ್ಟೇ. ಸೊ ಈ ರಸಮ್ ತುಂಬ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಹೀಗೇ ನೀರು ಹಾಕಿ ಕೂಡ ಕುದಿಸ್ಕೋಬೋದು, ಬಟ್ ಬೇಳೆಯನ್ನು ಎಕ್ಸ್ಟ್ರಾ ಸೇರಿಸೋವಾಗ ಒಂಥರ ಮದುವೆಯಲ್ಲಿ ತಿಂತೀವಲ್ಲ ಬೇಳೆ ರಸಮ್ಮು, ಆ ರೀತಿ ಟೇಸ್ಟಲ್ಲಿರುತ್ತೆ. ಸೊ ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಒಗ್ಗರಣೆ ಜೊತೆಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಟ್ಕೊಂಡು, ಈಗ ಏನು ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಬೇಳೆ, ಅದನ್ನು ಹಾಕಿ ಚೆನ್ನಾಗಿ ಒಂದು 2-3 ಕುದಿ ಬಂದಿದ ತಕ್ಷಣ ನೋಡ್ಕೋಬೇಕು. ಹುಣಸೆಹಣ್ಣಿನ ರಸವನ್ನು ಆಮೇಲೆ ಹಾಕ್ತೀನಿ ನಾನು. ಸೊ ಇವತ್ತು ಮೂವಿ ನೋಡಿಕೊಂಡು ಸರ್ಕಸ್ ನೋಡೋಣ ಅನ್ನೋ ಪ್ಲ್ಯಾನ್ ಯಾಕೆ ಬಂತು ಅಂತಂದರೆ, ಮಕ್ಕಳಿಗೆ ಮಕರ ಸಂಕ್ರಾಂತಿಗೆ ಬಂದು ಸ್ಯಾಟರ್ಡೇ, ಸಂಡೇ ಮತ್ತು ಮಂಡೇ 3 ದಿವಸ ಲೀವ್ ಇತ್ತು. ಹೇಗೂ ಮಕ್ಕಳು ಪಾಪ ಮನೇಲೇ ಇರ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಬೋರ್ ಹೊಡಿಬಾರ್ದು ಅಂತ ಹೇಳಿ ಇದೊಂದು ಪ್ಲ್ಯಾನ್ ಮಾಡಿದೆ ನಾನು. ಸೊ ಆಲ್ರೆಡಿ ಕಾಟೇರ ಮೂವಿ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಬಟ್ ಇವತ್ತು ಮೂವಿ ಹೋಗೋದಕ್ಕೆ ಕಾರಣ ಮೇಯ್ನಾಗಿ ಲೀವ್ ಇದೆ ಅನ್ನೋದಕ್ಕೋಸ್ಕರನೇ. ಸೊ ಒಂದು ಸ್ವಲ್ಪ ಮನೇಲಿ ಸ್ಪೆಷಲಾಗಿ ಏನಾದರೂ ರಸಮ್, ಎಗ್ ಆ ರೀತಿ ಯಾವುದಾದ್ರೂ ರೆಡಿ ಮಾಡ್ಕೊಂಡು ಆಮೇಲೆ ಹೋಗೋಣ. ಬೇಕಾದರೆ ಊಟ ಮಾಡಿಬಿಟ್ಟು ಹೋಗಿಬಿಟ್ಟು ಬರೋವಾಗ ಬೇಕಾದರೆ ಹೋಟ್ಲಲ್ಲಿ ಎಲ್ಲಾದರೂ ನಾನ್ ವೆಜ್ ತಿನ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ. ಯಾಕಂದರೆ ಬೆಳಗ್ಗೆ ಮನೆಯವ್ರು ಕೆಲಸದ ವಿಷಯವಾಗಿ ಹೊರಗೆ ಹೋಗಿದ್ರು, ನಾನ್ ವೆಜ್ ತರಲಿಲ್ಲ. ಸೊ ನಾನು ಇರೋದ್ರಲ್ಲೇ ಏನು ಮಾಡೋಕ್ಕಾಗುತ್ತೋ ಅದು ಬೇಳೆ ರಸಮ್ ಮತ್ತು ಗ್ರೇವಿ ಮಾಡಿಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ನಾವು ಮನೇನ ಒಂದು 3 ಗಂಟೆಗೆ ಬಿಟ್ವಿ ನಾವು. ಯಾಕಂದರೆ ನಮಗೆಲ್ಲ ಯಲಹಂಕ ಹತ್ರನೇ.
ಸೊ ಹಾಗೆಯೇ ನಾಟಿ ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಒಂದು 4, ನಾರ್ಮಲ್ ಮೊಟ್ಟೆ ಒಂದೇನೋ ಬೇಯಿಸ್ಕೊಂಡಿದ್ದೆ, ಸೊ ಇತ್ತು ಅಂತ ಅದನ್ನು ಬಿಡಿಸ್ಕೊತಿದ್ದೀನಿ. ಇದನ್ನು ಈಗ ಎಗ್ ಗ್ರೇವಿ ಮಾಡ್ಕೋಬೇಕು, ಸಿಂಪಲಾಗಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಸೊ ರಸಮ್ಗೆ ಮಾಡಿಸಿದಂಥ ಕಾಂಬಿನೇಷನ್ ಇದು. ಸ್ವಲ್ಪ ಎಗ್ ಗ್ರೇವಿಯಲ್ಲಿ ತಿಂದ್ಬಿಟ್ಟು ಲಾಸ್ಟಲ್ಲಿ ರಸಮಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಎಗ್ ಗ್ರೇವಿಗೆ ನಾನು ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತಂದರೆ, ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಐಟಮ್ಸ್ನ ಸೇರಿಸ್ಬೇಕು. ಅದನ್ನು ಹಾಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಆ್ಯಂಡ್ ನೆಕ್ಸ್ಟು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಮೊಗ್ಗು ಮತ್ತು ಕಲ್ಲುವ್ವ ಅದನ್ನು ಮತ್ತು ಪಲಾವ್ ಎಲೆ ಹಾಕ್ಕೋಬೇಕು. ರುಬ್ಕೊಳ್ಳೋದಕ್ಕೆ ಅಂತ ನಾನು ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಅದನ್ನು ಈಗ ಎಣ್ಣೆ ಜೊತೆಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ರೋಸ್ಟ್ ಹಾಕ್ತಿದ್ದ ಹಾಗೆ ನಾವು ಅದೇನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೋದು. ಬೇಕಂದರೆ ನೀವು ಫ್ರೆಶ್ಶಾಗಿ ಕೊಬ್ಬರಿ ಕೂಡ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಕನ್ನಡಿ ಪದ ಬರೋವರೆಗೂ ಬೇಯಿಸ್ಕೊಂಡು, ಆಮೇಲೆ ರುಬ್ಬಿಟ್ಕೊಂಡಿರೋ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ ಮಿಕ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಹಸೆ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆಯೇ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಮಗೆ ಕಲರ್ಗೆ ಬೇಕು ಅಂತಂದರೆ ನಾವು ಕೇಸರಿ ಪೌಡ್ರ್ ಹಾಕ್ಕೋಬೋದು, ಬಟ್ ನಾನು ಕಲರ್ ಜಾಸ್ತಿ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. ಅರಿಶಿಣ ಪುಡಿನೇ ಸಾಕು ಅಂತ ಅದನ್ನೇ ಹಾಕಿದ್ದೀನಿ. ಈ ಹೋಟ್ಲಲ್ಲೆಲ್ಲ ಕಲರ್ ಬರೋದಕ್ಕೋಸ್ಕರ ಫುಡ್ ಕಲರ್ ಯೂಸ್ ಮಾಡ್ತಾರೆ. ಸೊ ಅದ್ರ ಬದಲಾಗಿ ನಾವು ಈಗೇನೆ ಯೂಸ್ ಮಾಡ್ಬೋದು, ಹೆಲ್ದಿ ಕೂಡ. ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಹಚ್ಕೊಂಡು ಸಣ್ಣದಾಗಿ ಇದನ್ನು ಚೆನ್ನಾಗಿ ಬೇಯಿಸೋದಕ್ಕೆ ಬಿಡಬೇಕು. ಒಂದು ವೇಳೆ ಮೆಂತ್ಯ ಸೊಪ್ಪು ಫ್ರೆಶ್ ಇಲ್ಲ ಅಂದರೆ ಕಸೂತಿ ಮೇಥಿ ಅಂತ ಹೇಳ್ತೀವಲ್ವ, ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು. ಒಣಗಿರುವಂಥ ಡ್ರೈ ಮೇಥಿ ಲೀವ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಹಾಕಿ ಚೆನ್ನಾಗಿ ನೀವು ಕುದಿಸ್ಕೊಂಡ್ರೆ ಒಂದೊಳ್ಳೆ ರೆಸ್ಟೋರೆಂಟ್ ಫೀಲ್ ಬರುತ್ತೆ. ನೋಡಿ, ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾಯಿತು. ಚೆನ್ನಾಗಿ ಎಣ್ಣೆ ಸೈಡಲ್ಲೆಲ್ಲ ತೇಲಿ ಬರಬೇಕು. ಲಾಸ್ಟಲ್ಲೂ ಒಳ್ಳೆ ಫ್ಲೇವರ್ಗೋಸ್ಕರ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಫ್ಲೇವರ್ ಇರುತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡೋವಾಗ. ಎಣ್ಣೆ ಜೊತೆಗೆ ಜಾಸ್ತಿ ಹಾಕಿಬಿಟ್ರೆ ಒಂಥರ ಟೇಸ್ಟ್ ಎಲ್ಲನೂ ಕಡಿಮೆ ಅನಿಸುತ್ತೆ. ಲಾಸ್ಟಲ್ಲಿ ಹಾಕಿ ನೋಡಿ, ಚೆನ್ನಾಗಿರುತ್ತೆ. ಈಗ ಇದು ಒಳ್ಳೆ ತಿಕ್ನೆಸ್ ಬಂದಾಯಿತು. ಈಗ ಸುಳಿದಿಟ್ಕೊಂಡಿರುವಂಥ ಮೊಟ್ಟೆಯನ್ನು ಸ್ವಲ್ಪ ಬ್ರೇಕ್ ಮಾಡಿಕೊಂಡು ಹಾಕಿದ್ರೆ ಮೊಟ್ಟೆಯಲ್ಲಿ ಕೂಡ ಒಂದೊಳ್ಳೆ ಮಸಾಲ ಇಳ್ಕೊಳ್ಳುತ್ತೆ. ಸೊ ಮಕ್ಕಳಿಗೆ ಈ ಮೊಟ್ಟೆಯಲ್ಲಿರುವಂಥ ಹಳದಿ ಬಣ್ಣವನ್ನು ತಿನ್ನೋಕ್ಕೆ ಹೇಳಿ, ಯಾಕಂದರೆ ತುಂಬ ಜನ ಅದನ್ನು ಸೈಡ್ಗೆ ತಿಟ್ಬಿಡ್ತಾರೆ. ಅದರಲ್ಲಿ ವೈಟಮಿನ್ ಡಿ ಇರುತ್ತೆ. ಮುಖ್ಯವಾಗಿ ವೈಟಮಿನ್ ಡಿ ಕೆಲವೊಂದು ಆಪ್ಷನಲ್ ಫುಡ್ಡಲ್ಲಿ ಮಾತ್ರನೇ ಸಿಕ್ಕೋದು, ಅದರಲ್ಲಿ ಮೊಟ್ಟೆ ಒಂದು. ಸೊ ಮೊಟ್ಟೆಯಲ್ಲಿ ಹಳದಿ ಬಣ್ಣದಲ್ಲಿ ಮಾತ್ರ ಅದಿರೋದು. ಸೊ ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಡದೆ ತಿನ್ನೋದಕ್ಕೆ ಅಂತ ರೂಢಿ ಮಾಡಿಸಿ. ನಮ್ಮ ಮನೇಲಿ ನಮ್ಮ ಮಕ್ಕಳು ಅದೇ ಥರನೇ ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ ಅದನ್ನು. ಸೊ ಅದಕ್ಕೇ ಹೇಳ್ತಾ ಇದ್ದೀನಿ ನಿಮಗೆ, ಒಂದು ವೇಳೆ ತಿನ್ನಲ್ಲ ಅಂದರೆ ಅದನ್ನು ತಿನ್ನೋದಕ್ಕೆ ಸ್ವಲ್ಪ ಬಲವಂತಪಡಿಸಿ ರೂಢಿ ಮಾಡಿಸಿ, ಆವಾಗ ಅವ್ರಿಗೆ ಸರೋಗುತ್ತೆ. ಸೊ ಒಂದು ಒಳ್ಳೆ ಟೇಸ್ಟಿಯಾದಂಥ ಎಗ್ ಗ್ರೇವಿ ರೆಡಿ ಆಯಿತು. ಸ್ಪೈಸ್ ಬೇಕು ಅಂದರೂ ಹಾಕ್ಕೋಬೋದು. ನಾನಿಲ್ಲಿ ಕರೆಕ್ಟಾಗಿ ಮಸಾಲ ಪೌಡರಲ್ಲಿ ಸ್ಪೈಸ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡ್ತಿಲ್ಲ. ಈಗ ಮಸಾಲೆ ಎಲ್ಲ ಒಂಚೂರು ತೆಗೆದು ಮೊಟ್ಟೆ ಗ್ರೇವಿ ಮೇಲೆ ಹಾಕಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ಒಂದೊಳ್ಳೆ ಅರೋಮಾ ಎಲ್ಲ ಇಳಿದಿರುತ್ತೆ, ಎಣ್ಣೆ ಎಲ್ಲ ಸೈಡಲ್ಲಿ ಬಂದಿರುತ್ತೆ, ಆಗ ಒಳ್ಳೆ ಕುಕ್ಕಾಗಿದೆ ಅಂತ ಅರ್ಥ. ಇದು ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲಿ. ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು 2 ಸೌಟ್ ಅನ್ನಕ್ಕೆ ಒಂದು ಮೊಟ್ಟೆ ಒಂದು ಸ್ವಲ್ಪ ಗೊಜ್ಜಿಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಸೌಟು ಅನ್ನಕ್ಕೆ ರಸಮಲ್ಲಿ ತಿಂದರೆ ಸಾಕು. ಸೊ ನಾವು ಜೆಮಿನಿ ಸರ್ಕಸ್ಗೆ ಬಂದಾಯಿತು. ನಾನು ನನ್ನ ಮಗ ಏನಾದರೂ ತಿಂಡಿ ತೊಗೊಂಬರೋಣ ಅಂತ ಹೋದ್ವಿ. ಸೊ ಎಲ್ಲನೂ ರೇಟ್ ಜಾಸ್ತಿನೇ ಇಲ್ಲಿ. ಒಂದು 5-5 ರೂಪಾಯಿ ಜಾಸ್ತಿ ಮಾರ್ತಾರೆ ಇರೋ MRPಗಿಂತ. ಸೊ ನಾವು 250 ರೂಪಾಯಿದು ಟಿಕೆಟ್ ತೊಗೊಂಡಿದ್ವಿ, ಒಳಗಡೆ ಕೂತಿದ್ದೀವಿ. ಫಸ್ಟ್ ಏನಪ್ಪ ಇದು ಅನ್ನಿಸ್ತು. ಆಮೇಲೆ ನೋಡ್ತಾ ತುಂಬ ಎಷ್ಟು ಜನ ಕಷ್ಟಪಡ್ತಾರೆ, ಅವ್ರ ಹೊಟ್ಟೆಪಾಡಿಗೋಸ್ಕರ ಎಷ್ಟು ತಮ್ಮ ಪ್ರಾಣವನ್ನೇ ಪಡಕ್ಕಿಡ್ತಾರೆ ಅನ್ನೋದು ಇದು ನೋಡಿದ ಮೇಲೇ ಗೊತ್ತಾಯಿತು. ನಿಜವಾಗ್ಲೂ ಚೆನ್ನಾಗಿದೆ. ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್. ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಸರ್ಕಸ್ ನೋಡ್ಕೊಂಬರ್ಬೋದು. ನೋಡೋ ಹಾಗಿದ್ರೆ ನೀವು ಹೋಗಿ ನೋಡ್ಕೊಂಬನ್ನಿ. ಹಾಗೆಯೇ ಇದು ಕಾಯಿನ್ಸ್ ಬಗ್ಗೆ ಹೇಳಲೇ ಇಲ್ಲ ನಾನು. ಅಕ್ಕ ಹತ್ರ ಚಿಟ್ ಹಾಕಿದ್ದು 2 ಗ್ರಾಮ್ಸ್ ಗೋಲ್ಡ್ ಕಾಯಿನ್ ನನಗೂ ಕೊಟ್ಟಿದ್ದಾರೆ. ಇದು ಕ್ರಿಸ್ಮಸ್ಗೆ ಕೊಟ್ಟಿದ್ದು, ನಾನು ವಿಡಿಯೋ ತೆಗಿಲೇ ಇಲ್ಲ. 2 ಗ್ರಾಮ್ಸ್ ಅಷ್ಟು ಗೋಲ್ಡ್ ಸೇವಿಂಗ್ ಇದು.
ಮಂತ್ಲಿ 1000 ರೂಪಾಯಿ ಕಟ್ಟೋದು. ಅದರಲ್ಲಿ 2 ಗ್ರಾಮ್ ಗೋಲ್ಡ್ ಮತ್ತು ರೇಷನ್ ಕೂಡ ನಮಗೆ ಆ್ಯಡ್ ಆಗುತ್ತೆ. ಈ 2 ಗ್ರಾಮ್ ಗೋಲ್ಡನ್ನು ನಾನು ಈಗ ಭದ್ರವಾಗಿ ಎತ್ತಿಟ್ಟಿದ್ದೀನಿ. ಹೋದ ವರ್ಷ 2 ಕಾಯಿನ್ಗೆ ಹಾಕಿದ್ದೆ, ಅಂದರೆ 4 ಗ್ರಾಮ್ಗೆ. ಈ ಸಲ ಬರೀ 2 ಗ್ರಾಮ್ಗೆ ಅಷ್ಟೇ ಹಾಕಿದ್ದು. ಈ 2 ಗ್ರಾಮ್ ಕಾಯಿನು ನನಗೆ ಕ್ರಿಸ್ಮಸ್ಗೆ ಒಂದು ಒಳ್ಳೆ ಗಿಫ್ಟಾಗಿ ಬಂತು. ಈಗ ಇದನ್ನು ನಾನು ಎತ್ತಿಡ್ತೀನಿ. ಮುಂದೆ ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋವಾಗ ಇದನ್ನು ನಾವು ಬಂದು ಹಾಕ್ಬೋದು. ಸೊ ನಮಗೆ ಜಾಸ್ತಿ ಇದರಲ್ಲಿ ವೇಸ್ಟ್ ಅಂತ ಹೋಗಲ್ಲ. 100 ರೂಪಾಯಿಗೆ 1 ರೂಪಾಯಿನೋ 2 ರೂಪಾಯಿನೋ ಆ ರೀತಿ ಕಳೀತಾರೆ ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಜಾಸ್ತಿ ನಮಗೆ ತೆಗಿಯಲ್ಲ, ಯಾಕಂದರೆ ಇದು ಹಾಲ್ ಮಾರ್ಕ್ ಆಗಿರೋದ್ರಿಂದ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.